ಹರಿ ಓಂ. 7ನೇ ಅಧ್ಯಾಯದ 20ನೇ ಶ್ಲೋಕ. ಕಾಮೈಸ್ತೈಸ್ತೈಹೃತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಕಾಮೈಃ ತೈಃ ಹೃತಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ ತಂ ತಂ ನಿಯಮಂ ಆಸ್ಥಾಯ ಪ್ರಕೃತ್ಯಾ ನಿಯತಾಃ ಸ್ವಯಾ. ಅಂದ್ರೆ ಯಾರು ಭಗವಂತನನ್ನ ಆರಾಧಿಸ್ತಾರೆ ಅಂದ್ರೆ ಇಲ್ಲಿ ಬಂದದ್ದು ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ. ಅತ್ಯಂತ ದುಃಖದಲ್ಲಿದ್ದವನು, ಸಂಕಷ್ಟದಲ್ಲಿದ್ದವನು, ದೇವರನ್ನ ತಿಳಿಬೇಕು ಅಂತ ಅಪೇಕ್ಷೆ ಇದ್ದವನು, ಏನೋ ಸಂಪತ್ತಿಗೋಸ್ಕರವಾಗಿ ಅಥವಾ ದೇವರ ಬಗ್ಗೆ ಗೊತ್ತಿದೆ ಇನ್ನೂ ದೇವರ ಬಗ್ಗೆ ತಿಳಿಬೇಕು ಅನ್ನೋ ಅಪೇಕ್ಷೆಯನ್ನು ಹೊತ್ತು ದೇವರನ್ನ ಆರಾಧಿಸ್ತಾರೆ. ಉದಾರಾಹ ಸರ್ವೈವೇತಿ, ಇವರೆಲ್ಲರೂ ಕೂಡ ಶ್ರೇಷ್ಠರೇ. ಮತ್ತೆ ಹಾಗೆ ನಿರಂತರ ಭಗವಂತನ ಸೇವೆಯನ್ನು ಮಾಡ್ತಾ ಭಗವತ್ ತತ್ವಜ್ಞಾನ ಪಡಿತಾ 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 ಕೊನೆಗೆ ಅವರು ಭಗವಂತನನ್ನ ಸೇರ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ ಅಂತ ಗೊತ್ತಾಯ್ತು. ಅಂದ್ರೆ ದೇವತಾರಾಧನೆ ಎಂಬುವಂಥದ್ದು ಅದು ವ್ಯರ್ಥ ಅಲ್ಲ. ಯಾಕಂದ್ರೆ ಬಹುನಾಂ ಜನ್ಮನಾಮ್ ಅಂತೆ, ಪ್ರತಿ ಜನ್ಮಕ್ಕೂ ಹಾಗೆ ಮುಂದುವರಿಯುತ್ತೆ ಎಂಬ ಹೇಳಿದ. ಮತ್ತು ದೇವತಾರಾಧನೆಯಿಂದ ನಮ್ಮ ಸಂಕಷ್ಟ ದೂರವಾಗತ್ತೆ, ನಮ್ಮ ಅಗತ್ಯಗಳು ಪೂರೈಕೆಯಾಗತ್ತೆ, ಎಲ್ಲದಕ್ಕಿಂತಲೂ ಕೂಡ ದೊಡ್ಡದಾಗಿರತಕ್ಕಂಥ ಪರಮ ಪುರುಷಾರ್ಥ ಮೋಕ್ಷ ಪ್ರಾಪ್ತಿಯಾಗತ್ತೆ. ಭಗವಂತನನ್ನ ಆರಾಧಿಸುವುದರಿಂದ ಎಲ್ಲವೂ ಸಿಗತ್ತೆ ಅಂದಮೇಲೆ ಅಂದ್ರೆ ಐಹಿಕ ಮತ್ತು ಪಾರತ್ರಿಕ ಅಂತ ಹೇಳೋದು. ಈ ಲೋಕಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಸಿಗತ್ತೆ, ಪರಲೋಕಕ್ಕೆ ಸಂಬಂಧಪಟ್ಟದ್ದು ಎಲ್ಲವೂ ಸಿಗತ್ತೆ. ಇಷ್ಟೆಲ್ಲ ಇರಬೇಕಾದ್ರೆ ಮತ್ಯಾಗೆ ಎಲ್ಲರೂ ಅಂತಹ ಭಗವಂತನೇ ಸರ್ವೋತ್ತಮ ಎಂಬ ಭಾವನೆಯಿಂದಾಗಿ ದೇವರನ್ನ ಆರಾಧಿಸುವುದಿಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಕೊಡುವಂಥದ್ದು ಕಾಮೈಹಿ ತೈಹಿ ಹೃತಜ್ಞಾನ. ಹೃತಜ್ಞಾನ ಅಂದ್ರೆ ಅಪಹರಿಸಲ್ಪಟ್ಟಂತ ಜ್ಞಾನ ಅಂತ ಅರ್ಥ. ಹೃತ ಅಂದ್ರೆ ಅಪಹಾರ. ಈಗ ನೋಡಿ, ನಮ್ಮಲ್ಲಿ ಯಾವುದೋ ಒಂದು ವಸ್ತು ಇದೆ, ನಮ್ಮಲ್ಲಿ ಇದ್ದಂತ ಯಾವುದೋ ಒಂದು ವಸ್ತುವನ್ನ ಯಾರಾದ್ರೂ ಅಪಹಾರ ಮಾಡಿದ್ರು ಅಂದ್ರೆ ಅದನ್ನ ಉಪಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಯಾರು ಕದ್ದು ಬಿಟ್ಟಿದ್ದಾರೆ, ವಸ್ತು ನಮ್ಮದೇ ಆದ್ರೂ ಕೂಡ ಅದನ್ನ ಅವ್ರು ಅಪಹಾರ ಮಾಡಿದ್ದಾರೆ ಅಂತ ಆದ್ರೆ ನಾವು ಅದನ್ನು ಬಳಸ್ಲಿಕ್ಕೆ ಆಗೋದಿಲ್ಲ. ಹಾಗೆ ಎಷ್ಟೋ ವಿಚಾರಗಳು ನಾವು ತಿಳ್ಕೊಂಡಿರ್ತೀವಿ, ಓದಿ ತಿಳ್ಕೊಂಡಿರ್ತೀವೋ, ಕೇಳಿ ತಿಳ್ಕೊಂಡಿರ್ತೀವೋ, ಅಥವಾ ಹಿರಿಯರ ಮಾರ್ಗದರ್ಶನದಿಂದಲೋ ಯಾವ್ದಾದ್ರು ಒಂದು ರೀತಿಯಲ್ಲಿ ನಾವೇನ್ ಮಾಡ್ಕೊಂಡಿರ್ತೀವಿ, ತಿಳ್ಕೊಂಡಿರ್ತೀವಿ. ಆದರೆ ಈ ಕಾಮ ಅಂದ್ರೆ ಏನು? ಕೆಟ್ಟ ಬಯಕೆ. ಕೆಟ್ಟ ಬಯಕೆ ಅದು ಏನ್ ಮಾಡುತ್ತೆ? ನಮ್ಮ ಅರಿವನ್ನ, ನಮ್ಮ ತಿಳುವಳಿಕೆಯನ್ನ ಅಪಹಾರ ಮಾಡಿಬಿಡತ್ತೆ. ತೈಹಿ ಕಾಮೈಹಿ ಹೃತಜ್ಞಾನಾಹ ಅಂದ್ರೆ ತೈಹಿ ಯಾವ್ದ್ಯಾವ್ದೋ ಬಯಕೆಗಳು ಅಂತ ಅರ್ಥ. ಹಾಗೆ ಮನುಷ್ಯನ ಬಯಕೆಗೆ ಒಂದು ಕೊನೆ ಅಂತಿರೋದಿಲ್ಲ, ಫುಲ್ ಸ್ಟಾಪ್ ಇರೋದಿಲ್ಲ, ನಿರಂತರ ಬಯಕೆಗಳು. ಒಳ್ಳೆ ಬಯಕೆಗಳಿಂದ ನಮ್ಗೆ ಒಳ್ಳೇದಾದ್ರೆ ಕೆಟ್ಟ ಬಯಕೆಗಳಿಂದಾಗಿ ಕೆಟ್ಟದ್ದಾಗತ್ತೆ. ವಾದಿರಾಜರು ಹೇಳ್ತಾರೆ, ನಮಗೆ ಬಯಕೆ ಬೇಕು, ಕಾಮ ಬೇಕು, ಇಂಥ ಬಯಕೆ ಬೇಕು, ಭಗವಂತನ ಪಾದ ಸೇವೆಯನ್ನ ಮಾಡಬೇಕು ಅಂತ ಬಯಕೆ ಬೇಕು. ಭಗವಂತನ ಪಾದಗಳಲ್ಲಿ ನಮಗೆ ಕಾಮ ಬೇಕು ಹೊರತಾಗಿ ಬೇರೆ ಕಾಮನೆಗಳು, ಲೌಕಿಕ ಕಾಮನೆಗಳು ಇರಬಾರದು. ಆದ್ರೆ ಮನುಷ್ಯ ಪ್ರಾಕೃತ ಪ್ರಪಂಚದಲ್ಲಿ ಇದ್ದದ್ದರಿಂದಾಗಿ ಪ್ರಾಕೃತ ಬಯಕೆಗಳೇ ಜಾಸ್ತಿ. ಹಾಗಾಗಿ ತೈಹಿ ಕಾಮೈಹಿ ಹೃತಜ್ಞಾನ. ಆಯಾಯ ಕಾಮನೆಗಳು ಅನೇಕ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆದೇ ಆಗಿರ್ತಕ್ಕಂಥ ಕಾಮನೆಗಳು. ಆ ಎಲ್ಲಾ ಕಾಮನೆಗಳಿಂದಾಗಿ ಹೃತಜ್ಞಾನ ಅಂದ್ರೆ ಅಪಹರಿಸಲ್ಪಟ್ಟ ಜ್ಞಾನ ಉಳ್ಳವನಾಗ್ತಾನೆ, ಅವನ ತಿಳುವಳಿಕೆ ಎಲ್ಲವೂ ಕೂಡ ಮಾಯವಾಗತ್ತೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಆ ಕಾಮನೆಗಳನ್ನ ಪೂರೈಸಿಕೊಳ್ಳಬೇಕು. ಅಂದ್ರೆ ವಿಘ್ನ ಪರಿಹಾರ ಆಗ್ಬೇಕು, ಏನು ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ವಿಘ್ನ ಪರಿಹಾರ ಆಗಬೇಕು, ಗಣಪತಿಯ ಆರಾಧನೆ ಮಾಡ್ತಾರೆ. ಇನ್ನೇನು ಆರೋಗ್ಯದ ಸಮಸ್ಯೆ ಪರಿಹಾರ ಆಗ್ಬೇಕು ಅಂತ ಮೃತ್ಯುಂಜಯ ರುದ್ರ ದೇವರ ಆರಾಧನೆ ಮಾಡ್ತಾರೆ. ಹೀಗೆ ಅಂತೂ ಎಷ್ಟೆಲ್ಲ ಊರುಗಳಲ್ಲಿ ಎಷ್ಟೆಲ್ಲ ದೇವತೆಗಳು. ಆ ಒಂದೊಂದು ದೇವತೆಗಳಿಂದ ನಮ್ಗೆ ಏನೇನೋ ಅನೇಕ ರೀತಿಯಾಗಿರ್ತಕ್ಕಂಥ ಫಲ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗತ್ತೆ, ನಮಗೆ ಸ್ವಂತ ಅನುಭವ ಆಗಿರುತ್ತೆ ಅಥವಾ ಬೇರೆಯವರು ಹೇಳಿರ್ತಾರೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಆ ಎಲ್ಲಾ ದೇವತೆಗಳನ್ನ ನಾವೇನ್ ಮಾಡ್ತೀವಿ, ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಆ ಎಲ್ಲಾ ದೇವತೆಗಳನ್ನ ಆರಾಧನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಪ್ರಪದ್ಯಂತೆ ಅನ್ಯ ದೇವತೆಗಳನ್ನ ಮೊರೆ ಇಡ್ತಾರೆ. ಹಾಗಾದ್ರೆ ಅಂದ್ರೆ ಅನ್ಯ ದೇವತೆಗಳನ್ನ ಮೊರೆ ಇಡ್ತಾರೆ ಅಂದ್ರೆ ಬೇರೆ ದೇವತೆಗಳನ್ನ ಪೂಜಿಸಲೇಬಾರದು. ಬೇರೆ ದೇವಸ್ಥಾನಕ್ಕೆ ಅಂದ್ರೆ ಭಗವಂತನ ದೇವಸ್ಥಾನ ರಾಮ ಕೃಷ್ಣ ಇತ್ಯಾದಿ ದೇವಾಲಯಗಳನ್ನು ಬಿಟ್ಟು ಬೇರೆ ದೇವಾಲಯಕ್ಕೆ ಹೋಗ್ಲೇಬಾರದು.
ಬೇರೆ ದೇವತೆಗಳ ಸ್ತೋತ್ರ ಹೇಳಲೇಬಾರದು ಅಂತ ಕೃಷ್ಣ ಹೇಳ್ತಾ ಇಲ್ಲ. ಅಂದರೆ ಎಲ್ಲಾ ದೇವತೆಗಳ ಒಳಗಿರುವ ಒಂದು ದಿವ್ಯವಾದ ಶಕ್ತಿ ಯಾರು? ಅದು ಭಗವತ್ ಶಕ್ತಿ. ಈ ಅನುಸಂಧಾನ ನಮಗೆ ಬೇಕು. ಭಗವಂತನನ್ನ ಪಕ್ಕಕ್ಕಿಟ್ಟು ಆ ದೇವತೆಯೇ ಸರ್ವತಂತ್ರ ಸ್ವತಂತ್ರ ಎಂಬ ಭಾವನೆಯಿಂದ ನಾವು ಯಾವ ದೇವತೆಯನ್ನು ಆರಾಧಿಸಬಾರದು. ಎಲ್ಲ ದೇವತೆಗಳನ್ನ, ಒಂದು ತುಳಸಿ ಇರಬಹುದು, ಗೋಮಾತೆ ಇರಬಹುದು, ಪ್ರತಿ ಒಂದನ್ನು ಆರಾಧನೆ ಮಾಡ್ಲಿಕ್ಕೆ ಅವಕಾಶ. ಒಂದು ನೀರಿರ್ಬೋದು, ಒಂದು ಬಟ್ಟೆ ಇರಬಹುದು, ಒಂದು ಮರ ಇರಬಹುದು, ಅಶ್ವತ್ಥ ವಟ ಮೊದಲಾದ ವೃಕ್ಷಗಳಿರಬಹುದು, ಎಲ್ಲವನ್ನು ಆರಾಧನೆ ಮಾಡುವ ಒಂದು ಉದಾರವಾದ ವ್ಯವಸ್ಥೆ ಅದು ನಮ್ಮ ಧರ್ಮದ ವ್ಯವಸ್ಥೆ. ಭಗವಂತ ನಮಗೆ ಹಾಕಿಕೊಟ್ಟಂತ ಒಂದು ಪರಿಕಲ್ಪನೆ. ಹಾಗಾಗಿ ಯಾವ ದೇವತೆಗಳನ್ನು ಪೂಜಿಸಬಾರದು ಅಂತಿಲ್ಲ, ಎಲ್ಲ ದೇವತೆಗಳನ್ನು ಪೂಜಿಸಬಹುದು. ಆದರೆ ಆ ದೇವತೆಗಳನ್ನೇ ಸರ್ವೋತ್ತಮ ಎಂಬತಕ್ಕಂಥ ಭಾವನೆ ಇರಬಾರದು. ಆ ದೇವತೆಗಳ ಒಳಗಡೆ ಒಂದು ದಿವ್ಯವಾದ ಶಕ್ತಿ. ಯಾವುದೇ ದೇವತೆ ಆದ್ರೂ ಕೂಡ ಭಗವಂತನ ಪರಿವಾರ. ಈ ಅನುಸಂಧಾನ, ಈ ಎಚ್ಚರಿಕೆ ನಮ್ಗೆ ಯಾವತ್ತೂ ಕೂಡ ಇರಬೇಕು. ಆದ್ರೆ ಅದನ್ನು ಬಿಟ್ಟು ತಮ್ಮ ಕಾಮನೆಗಳನ್ನ ಪೂರೈಸಿಕೊಳ್ಳಿಕ್ಕೋಸ್ಕರವಾಗಿ ಅನ್ಯ ದೇವತಾ ಪ್ರಪದ್ಯಂತೆ, ಬರೀ ಪದ್ಯಂತೆ ಅಲ್ಲ, ಪ್ರಪದ್ಯಂತೆ, ಪ್ರಕರ್ಷೇಣ ಪದ್ಯಂತೆ, ಅವರೇ ಸರ್ವೋತ್ತಮ, ಅವರೇ ಎಲ್ಲದಕ್ಕಿಂತಲೂ ಕೂಡ ಮಿಗಿಲು ಎಂಬತಕ್ಕಂಥ ಭಾವನೆಯಿಂದಾಗಿ ಅದು ಯಾವುದೋ ಒಂದು ಗುರುಗಳ ಆರಾಧನೆ ಇರಬಹುದು. ಎಷ್ಟೋ ಜನ ರಾಯರನ್ನ ಆರಾಧಿಸ್ತಾರೆ, ಆದ್ರೆ ಕೆಲವರಿಗೆ ರಾಯರು ಕೂಡ ಭಗವಂತನ ಭಕ್ತರು ಅನ್ನೋದೇ ಗೊತ್ತಿಲ್ಲ. ರಾಯರು ಕೂಡ ಭಗವಂತನ ರಾಮ, ಕೃಷ್ಣ, ನರಸಿಂಹಾದಿ ಅವತಾರಗಳನ್ನ ಆರಾಧನೆ ಮಾಡಿರ್ತಕ್ಕವರು, ಅದು ಗೊತ್ತೇ ಇಲ್ಲ. ರಾಯರು ಕೂಡ ಹನುಮ, ಭೀಮ, ಮಧ್ವರೂಪಿಯಾಗಿರ್ತಕ್ಕಂಥ ವಾಯುದೇವರನ್ನ ನಿತ್ಯದಲ್ಲೂ ಕೂಡ ಆರಾಧನೆ ಮಾಡ್ಕೊಂಡು ಬಂದವರು ಅನ್ನೋದೇ ಗೊತ್ತಿಲ್ಲ. ರಾಯರೇ ಭಗವಂತ ಅನ್ನೋ ಭಾವನೆಯಿಂದ ಆರಾಧನೆ ಮಾಡ್ತಕ್ಕಂಥ ಎಷ್ಟೋ ಜನ ಇದ್ದಾರೆ ಅಲ್ವಾ? ಯಾಕಂದ್ರೆ ಇವತ್ತು ರಾಯರು ಜಗತ್ತಿನಾದ್ಯಂತ ಭಕ್ತರನ್ನು ಹೊತ್ತಿರತಕ್ಕಂಥ ಒಂದು ದಿವ್ಯವಾದ ವ್ಯಕ್ತಿತ್ವ ರಾಯರದ್ದು. ಆದ್ರೆ ರಾಯರಿಗೆ ಅದಿಷ್ಟ ಆಗೋದಿಲ್ಲ. ಯಾಕಂದ್ರೆ ಸ್ವಯಂ ರಾಯರು ತಮ್ಮ ಇಡೀ ಜೀವನದುದ್ದಕ್ಕೂ ಆ ಹರಿವಾಯು ಗುರುಗಳ ಸೇವೆಯನ್ನ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ತಮ್ಮ ಗ್ರಂಥದ ಮೂಲಕವಾಗಿ, ತಮ್ಮ ನಿತ್ಯದ ಅನುಷ್ಠಾನಗಳ ಮೂಲಕವಾಗಿ. ಆದ್ರೆ ಅಂತಹ ರಾಯರನ್ನೇ ಹರಿವಾಯುಗಳಿಗಿಂತಲೂ ಕೂಡ ಮೇಲೆ ಅನ್ನೋ ಭಾವನೆಯಿಂದ ನಾವು ಆರಾಧನೆ ಮಾಡಿದ್ರೆ ಅದು ರಾಯರ ಒಂದು ಪ್ರೀತಿಗೆ ಕಾರಣವಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಎಲ್ಲರೂ ಭಗವಂತನ ಪರಿವಾರ, ಆ ಭಾವನೆಯಿಂದ ಆರಾಧನೆ ಮಾಡಬೇಕೇ ಹೊರತಾಗಿ ಅವರನ್ನೇ ಎತ್ತರದ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡುವಂಥದ್ದು ತಪ್ಪು. ಕೃಷ್ಣ ಹೇಳುವಂಥದ್ದು ಅನ್ಯ ದೇವತಾ ಪ್ರಪದ್ಯಂತೆ. ಅದಕ್ಕೇನೇನೋ ಒಂದಷ್ಟು ನಿಯಮಗಳು, ತಮ್ ನಿಯಮಮಾಸ್ಥಾಯ. ಯಾವುದೋ ಸೋಮವಾರಕ್ಕೆ ಸಂಬಂಧಪಟ್ಟ ಒಂದು ನಿಯಮ, ಮಂಗಳವಾರಕ್ಕೆ ಸಂಬಂಧಪಟ್ಟ ಒಂದು ನಿಯಮ, ಇನ್ನೊಂದು ಯಾವುದೋ ಬೇರೆ ಪ್ರಥಮ ಸಂಕಷ್ಟ ಚತುರ್ಥಿ ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ನಿಯಮ, ಇನ್ನೊಂದು ಯಾವುದೋ ಒಂದು ಅಷ್ಟಮಿ ಅದಕ್ಕೊಂದು ನಿಯಮ. ಹಾಗಾಗಿ ಯಾವ್ಯಾವ ದೇವತೆಗಳನ್ನ ಯಾವ್ಯಾವ ದಿವಸದಲ್ಲಿ ಆರಾಧನೆ ಮಾಡ್ತೀವೋ ಅದಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ನಿಯಮಗಳು ಇರ್ತವೆ. ಯಾವುದೋ ಉದಾಹರಣೆಗೆ ಬಾಲಗಣಪತಿ ಹೋಮ ಅಂತ ಮಾಡ್ತಾರೆ. ಆ ಬಾಲಗಣಪತಿ ಹೋಮ ಮಾಡಬೇಕು ಅಂತ ಆದ್ರೆ ಏನು ಸೂರ್ಯೋದಯಕ್ಕಿಂತ ಮೊದಲೇ ಹೋಮವನ್ನು ಪ್ರಾರಂಭ ಮಾಡಿ ಸೂರ್ಯೋದಯದ ಕಾಲದ ಒಳಗಡೆದು ಪೂರ್ಣಾಹುತಿಯೇ ಆಗಿರ್ಬೇಕು. ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಕ್ರಮ. ಹೀಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಪೂಜೆ, ಅನುಷ್ಠಾನ, ಜಪ, ಹೋಮ ಒಂದು ನಿಯಮಗಳಿರ್ತವೆ. ಆಯಾಯ ನಿಯಮಗಳನ್ನ ಆಸ್ಥಾಯ ಚೆನ್ನಾಗಿ ಅದರಲ್ಲಿ ಗಟ್ಟಿಯಾಗಿ ಕೇಂದ್ರೀಕೃತರಾಗ್ತಾರೆ. ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಆ ನಿಯಮಗಳನ್ನ ಒಳಪಟ್ಟು ಮಾಡ್ತಾರೆ. ಆದ್ರೆ ಅದೆಲ್ಲ ಮಾಡೋದೇನಕ್ಕೋಸ್ಕರವಾಗಿ ಕಾಮೈಹಿ ತೈಹಿ ಋತಜ್ಞಾನ, ಕಾಮನೆಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಹೊರತಾಗಿ ಬೇರೆ ಉದ್ದೇಶದಿಂದಲ್ಲ. ಸ್ವಯಾ ಪ್ರಕೃತಿಯ ನಿಯತಾಹ, ತಮ್ಮ ಪ್ರಕೃತಿ ಸ್ವಭಾವ, ಅವರವರ ಸ್ವಭಾವಕ್ಕನುಗುಣವಾಗಿ ಸಾತ್ವಿಕ ಸ್ವಭಾವ. ಈಗ ರಾವಣ ಎಷ್ಟು ಪೂಜೆ ಮಾಡಿದ್ದಾನೆ, ಅವರು ಎಷ್ಟು ಜಪ, ತಪಸ್ಸು, ಅನುಷ್ಠಾನ, ತಲೆಗಳನ್ನೇ ಕಡ್ದು ರುದ್ರದೇವರಿಗೆ ಅರ್ಪಣೆ ಮಾಡಿ ತಪಸ್ಸು ಮಾಡಿದ್ದಾನೆ. 10 ತಲೆಗಳಿದ್ರೆ ಒಂದೊಂದೇ ತಲೆಗಳನ್ನೇ ಅವನಿನ್ನು ತಪಸ್ಸಿಗೆ ರುದ್ರದೇವರು ಒಲಿದೇ ಇದ್ದಂತ ಸಂದರ್ಭದಲ್ಲಿ ಆ ತನ್ನ ತಲೆಗಳನ್ನೇ ಕಡ್ದು ಅರ್ಪಣೆ ಮಾಡ್ತಾ ಇದ್ದ, ಅಷ್ಟು ಕಠಿಣವಾದ ತಪಸ್ಸನ್ನ ಮಾಡಿದ್ದಾನೆ. ಹಾಗೆ ಅವರವರ ಪ್ರಕೃತಿ, ಅವರವರ ಸ್ವಭಾವಕ್ಕನುಗುಣವಾಗಿ, ಪ್ರಕೃತಿ ಅಂದ್ರೆ ಒಂದರ್ಥ, ಸ್ವಭಾವ ಅಂತ ಅರ್ಥ. ಪ್ರಕೃತಿ ಅಂತ ಹೇಳಿದ್ರೆ ಸ್ವಯಾ ಪ್ರಕೃತ್ಯ, ತನ್ನ ಅಧೀನವಾದ ಪ್ರಕೃತಿ. ಅಂದ್ರೆ ಭಗವಂತನ ಅಧೀನವಾದ ಪ್ರಕೃತಿ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ. ಆ ಸತ್ವಗುಣ, ರಜೋಗುಣ, ತಮೋಗುಣವನ್ನ ನಿಯಂತ್ರಣ ಮಾಡ್ತಕ್ಕಂತಹ ಆ ಭಗವಂತ ಅಲ್ಲ ಲಕ್ಷ್ಮೀದೇವಿ ಭಗವಂತನ ಅಧೀನಳು. ಯಾಕೆಂದ್ರೆ ನಮಗೆ ಒಳ್ಳೆಯ ಜ್ಞಾನವನ್ನು ಕೊಡೋಳು ಆ ಶ್ರೀ ಭೂ ದುರ್ಗಾರೂಪಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ. ಸಾತ್ವಿಕ ಜ್ಞಾನ, ರಾಜಸ ಜ್ಞಾನ, ತಾಮಸ ಜ್ಞಾನ ಇದನ್ನು ಕೊಡೋಳು ಹೋದು, ಪರಿಹಾರ ಮಾಡೋಳು ಹೋದು. ದುರ್ಗೆ ತಮಸ್ಸಿಗೆ ಅಭಿಮಾನಿ ದೇವಿ. ತಮಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥ ದುರ್ಗೆಯಲ್ಲಿ ನಾವೇನ್ ಪ್ರಾರ್ಥನೆ ಮಾಡಬೇಕು ಅಂದ್ರೆ, ನಮ್ಮ ತಾಮಸ ಜ್ಞಾನವನ್ನು ಪರಿಹಾರ ಮಾಡು, ಎಂದೆಂದೂ ನಮಗೆ ತಾಮಸ ಜ್ಞಾನವನ್ನು ಕೊಡಬೇಡ ಅಂತ ಪ್ರಾರ್ಥನೆ ಮಾಡಬೇಕು. ಹೀಗೆಲ್ಲ ದೇವತೆಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಆ ಪ್ರಕೃತಿ, ಆ ಲಕ್ಷ್ಮೀದೇವಿ ಭಗವಂತನ ಅಧೀನಳು. ಭಗವಂತನ
ಅಧೀನಳಾದಂತ ಭಗವಂತನ ಪತ್ನಿಯಾಗಿರ್ತಕ್ಕಂಥ ಲಕ್ಷ್ಮಿ ಏನಿದ್ದಾಳೆ, ಆ ಲಕ್ಷ್ಮಿಯ ಒಂದು ಅನುಗ್ರಹದಿಂದಾಗಿ, ಅವಳ ಒಂದು ಪ್ರೇರೇಪಣೆಯಿಂದಾಗಿ ಅವರಲ್ಲಿರ್ತಕ್ಕಂಥ ಸ್ವಭಾವ, ಸಾತ್ವಿಕ ಸ್ವಭಾವ, ರಾಜಸ ಸ್ವಭಾವ, ತಾಮಸ ಸ್ವಭಾವ, ಈ ಸ್ವಭಾವಕ್ಕೆ ಅನುಗುಣವಾಗಿ ಏನ್ ಮಾಡ್ತಾರೆ, ಇತರ ದೇವತೆಗಳನ್ನ ಆರಾಧಿಸ್ತಾರೆ. ಇತರ ದೇವತೆಗಳನ್ನ ಆರಾಧಿಸ್ತಾರೆ ಅಂದ್ಮೇಲೆ ಮೋಕ್ಷವನ್ನು ಕೊಡುವಂತ ಶಕ್ತಿ ಇರೋದು ದೇವರಿಗೆ ಮಾತ್ರ, ಮತ್ತೆ ಯಾರಿಗೂ ಇಲ್ಲ. ಹಾಗಾಗಿ ಅವರು ಮೋಕ್ಷದಿಂದ ಯಾವತ್ತೂ ಕೂಡ ಏನಾಗ್ತಾರೆ, ದೂರನೇ ಆಗ್ತಾರೆ. ಕೇವಲ ಲೌಕಿಕ ಫಲ ಕಾಮನೆಗಳನ್ನ ಬಯಸಿ ಅದನ್ನು ಪಡಿತಾರೆ. ಮತ್ತದೇ ಲೌಕಿಕವಾದ ಪ್ರಪಂಚದಲ್ಲಿ, ಪ್ರಾಕೃತ ಪ್ರಪಂಚದಲ್ಲಿ ಸುತ್ತೊಡಿತಾ ಇರ್ತಾರೆ. ಮೋಕ್ಷಕ್ಕೆ ಹೋಗ್ತಕ್ಕಂಥ ಅರ್ಹತೆ ಅವರಿಗೆ ಎಂದಿಗೂ ಕೂಡ ಬರೋದೇ ಇಲ್ಲ ಅನ್ನುವಂಥ ಕೊಟ್ಟಿದರ ಅಭಿಪ್ರಾಯ. ತೈಹಿ ಆಯಾಯ ಕಾಮೈಹಿ, ಕೆಟ್ಟ ಬಯಕೆಗಳಿಂದಾಗಿ, ಅಪಹೃತ ಜ್ಞಾನ ಅಥ ಹೃತಜ್ಞಾನ, ಹೃತ ಅಂದ್ರೆ ಅಪಹೃತ ಅಂತ ಅರ್ಥ, ಅರಣ್ಯಹರಣೆ ಧಾತು. ಅಪಹರಿಸಲ್ಪಟ್ಟಂತ ಜ್ಞಾನ ಉಳ್ಳವರಾಗಿ ಅಂದ್ರೆ ಅವರ ತಿಳುವಳಿಕೆ, ಎಷ್ಟೋ ಗುರುಗಳು ಉಪದೇಶ ಮಾಡಿರ್ತಾರೆ, ಈ ಕ್ರಮದಲ್ಲಿ ಪೂಜೆ ಮಾಡಬೇಕು, ಈ ಕ್ರಮದಲ್ಲಿ ಅನುಷ್ಠಾನ ಮಾಡಬೇಕು ಅಂತ, ಅದೆಲ್ಲ ಮರೆತು ಬಿಡುತ್ತಾರೆ. ಹೃತಜ್ಞಾನ, ಅಪಹರಿಸಲ್ಪಟ್ಟ ಜ್ಞಾನ ಉಳ್ಳವರಾಗಿ, ತಮ್ ನಿಯಮ ಆಸ್ಥಾಯ, ಆಯಾಯ ನಿಯಮಗಳಿಗೆ, ಅಂದ್ರೆ ಒಂದೊಂದು ದೇವತೆಗಳ ಆರಾಧನೆ ಮಾಡಬೇಕಾದ್ರೂ ಬೇರೆ ಬೇರೆ ಕ್ರಮದಲ್ಲಿ ನಿಯಮಗಳು ಅಂತ ಇರ್ತವೆ. ಆ ನೀತಿ ನಿಯಮಗಳಿಗೆಲ್ಲ ಒಳಪಟ್ಟವರಾಗಿ, ಆ ಕಟ್ಟುಪಾಡುಗಳನ್ನ ತಾವು ತಮ್ಮಲ್ಲಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರಾಗಿ, ಆ ನಿಯಮಗಳನ್ನ ಅಳವಡಿಸಿಕೊಂಡವರಾಗಿ, ಆಯಾಯ ನಿಯಮಗಳನ್ನ ಆಸ್ಥಾಯ, ಆ ನಿಯಮದಲ್ಲಿ ಇದ್ದು, ನಿಯಮಕ್ಕೆ ಕಟ್ಟು ಬಿದ್ದು, ಸ್ವಯಾ ಪ್ರಕೃತಿಯ ನಿಯತಾಹ, ಸ್ವಯಾ ಪ್ರಕೃತಿಯ ಅಂದ್ರೆ ಅವರವರ ಸ್ವಭಾವದಿಂದ ನಿಯಂತ್ರಿತರಾದವರಾಗಿ, ಅಥವಾ ಸ್ವಯಾ ಪ್ರಕೃತಿಯ ಅಂದ್ರೆ, ಪ್ರಕೃತಿ ಅಂದ್ರೆ ಪ್ರಾಕ್ತನ ಕೃತಿ ಅಂತಾನು ಅರ್ಥ, ಪೂರ್ವಕೃತಿ ಅಂದ್ರೆ ಪೂರ್ವ ಜನ್ಮದಲ್ಲಿ ಹೇಗೆ ಇರ್ತಾನೋ ಅದರ ಪೂರ್ವಜನ್ಮ, ಅದರ ಪೂರ್ವಜನ್ಮ ಯಾವತ್ತೂ ಕೂಡ ಅಷ್ಟೇ. ಪೂರ್ವಾಭ್ಯಾಸೇನ ಕೌಂತೆಯ ಹ್ರಿಯತೆ ಕ್ಷಪಶೋಪಿ ಸಹ ಅಂತ ಕೃಷ್ಣ ಮೊದಲೇ ಹೇಳಿದ್ದಾನೆ. ಪೂರ್ವಾಭ್ಯಾಸ ಅಂದ್ರೆ ಪೂರ್ವ ಜನ್ಮದ ಒಂದು ಸಂಸ್ಕಾರ ನಮ್ಮಲ್ಲಿ ಉಳಿದಿರುತ್ತೆ, ಅದಕ್ಕೆ ಅನುಗುಣವಾಗಿ ಮುಂದಿನ ಜನ್ಮದಲ್ಲಿ ಅವನು ಹಾಗೆ ಅದೇ ಒಂದು ರೀತಿಯಾಗಿರತಕ್ಕಂಥ ಮಾರ್ಗದಲ್ಲಿ ಹೋಗ್ತಾನೆ. ಅಥವಾ ಪ್ರಕೃತಿ ಅಂದ್ರೆ ಪ್ರಾಕ್ತನ ಕೃತಿ, ತಾವು ಹುಟ್ಟಿ ಬೆಳೆದಂತ ವಾತಾವರಣ, ಅಲ್ಲಿ ತಂದೆ ತಾಯಿ ಅವರ ಯಾವ ತರ ಮಗುವನ್ನು ಬೆಳೆಸಿರ್ತಾರೆ ಅದಕ್ಕೆ ಅನುಗುಣವಾಗಿ ಏನಾಗತ್ತೆ, ಆ ಮಗು ಬೆಳೆದು ದೊಡ್ಡದಾಗ್ತಾ ಆಗ್ತಾ ಅಂತ ನಂಬಿಕೆ, ಅವ್ರು ಯಾವುದ್ರ ಮೇಲೆ ನಂಬಿಕೆ ಇಟ್ಟು ಬೆಳೆಸಿರ್ತಾರೋ ಅದನ್ನೇ ನಂಬುತ್ತಾ ಮಗು ದೊಡ್ಡವರಾದ್ಮೇಲೆ. ಯಾವ್ದ್ರ ಮೇಲೆ ಅಪನಂಬಿಕೆಯನ್ನು ಹುಟ್ಟಿಸಿರ್ತಾರೋ ಅದ್ರ ಮೇಲೆ ಅಪನಂಬಿಕೆಯೇ ಬರುತ್ತೆ. ಹಾಗಾಗಿ ಪ್ರಕೃತಿ ಅಂದ್ರೆ ಪ್ರಾಕ್ತನ ಕೃತಿ, ಪೂರ್ವ ಕೃತಿ ಅಂತನೂ ಅರ್ಥ, ಪ್ರಕೃತಿ ಅಂದ್ರೆ ಸ್ವಭಾವ ಅಂತನೂ ಅರ್ಥ. ಇನ್ನೊಂದು ಅರ್ಥ ಸ್ವಯಾ ಪ್ರಕೃತಿ ಅಂದ್ರೆ ಸ್ವತಂತ್ರನಾದ ಭಗವಂತ, ಅವನ ಅಧೀನದಲ್ಲಿರ್ತಕ್ಕಂಥ ಲಕ್ಷ್ಮೀದೇವಿ ಪ್ರಕೃತಿ ಅಂದ್ರೆ, ಅವಳಿಂದ ನಿಯಂತ್ರಿತವಾದದ್ದು ಯಾವುದು, ಸತ್ವಗುಣ, ರಜೋಗುಣ, ತಮೋಗುಣ. ಆ ಪ್ರಕೃತಿಯಿಂದಾಗಿ ಅನ್ಯ ದೇವತಾ, ಬೇರೆ ಬೇರೆ ದೇವತೆಗಳನ್ನ ಪ್ರಪದ್ಯಂತೆ ಮೊರೆ ಹೊಂದುತ್ತಾರೆ. ಬೇರೆ ಬೇರೆ ದೇವತೆಗಳನ್ನ ಮೊರೆ ಹೊಂದುತ್ತಾರೆ ಅನ್ನೋ ಅರ್ಥ ಏನು, ಅವರು ಈ ಸಂಸಾರದಿಂದ ಬಿಡುಗಡೆಯನ್ನು ಹೊಂದುವಂತ ಮಾರ್ಗದತ್ತ ಇಲ್ಲ ಅಂತ ಅರ್ಥ. ಯಾಕಂದ್ರೆ ಸಂಸಾರದಿಂದ ಬಿಡುಗಡೆ ಮಾಡ್ಲಿಕ್ಕೆ ಆಗೋದು ದೇವರಿಗೆ ಮಾತ್ರ, ಮೋಕ್ಷವನ್ನು ದೇವರಿಗೆ ಮಾತ್ರ. ಆ ಮೋಕ್ಷದ ದಾರಿಯನ್ನ ಬಿಟ್ಟು ದೂರದ ದಾರಿಯಲ್ಲಿ ಅವರು ಅನುಷ್ಠಾನ ನಿರತರಾಗಿದ್ದಾರೆ, ಭಗವಂತನ ಒಂದು ದಾರಿಯಲ್ಲಿ ಇಲ್ಲ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಕಾಮೈಸ್ತೈಸ್ತೈಹೃತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂ ನಿಯಮಮಾಸ್ಥಾಯ ಪ್ರಕೃತ್ಯ ನಿಯತಾ ಸ್ವಯಾ. ಶ್ರೀಕೃಷ್ಣಾರ್ಪಣಮಸ್ತು.